ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿದು 2 ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೈನ್ ಥಿಂಗ್, ಯಾರೆಲ್ಲ ಕರ್ನಾಟಕದಲ್ಲಿ ಓದಿದಾರ ಹೊರತುಪಡಿಸಿ ನೀವು ಬೇರೆ ಬೇರೆ ಸ್ಟೇಟಲ್ಲಿ ಯಾರು ವ್ಯಾಸಂಗ ಮಾಡಿದ್ದೀರಾ ಅವರಿಗೆ ನಿಮ್ಮದು ಅಂಕಗಳನ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ನೀವು ಮಾಡಬಹುದು. ಲೈಕ್ ರಾಜ್ಯದಲ್ಲಿ ನೀವು CBSE ICSE ಬೋರ್ಡ್ ಮಕ್ಕಳು ಕೂಡ ಅಂಕ ನಮೂದನೆ ಮಾಡೋ ಅಗತ್ಯ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಲೈಕ್ ನೀವು ಔಟ್ಸೈಡ್ ಕರ್ನಾಟಕ ಮಾತ್ರ ಮಾಡಿ, ನೀವು ಸ್ಟೇಟ್ ಅಂಡರ್ ನೀವು CBSE ICS ಮಕ್ಕಳು ಕೂಡ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಮ ಡಾಟಾಗಳನ್ನ ಎಲ್ಲ ಫೆಚ್ ಕೂಡ ಮಾಡ್ಕೊಂಡಿರ್ತಾರೆ. ನೀವು ಇನ್ ಕೇಸ್ ನೀವು ಔಟ್ ಆಫ್ ಸ್ಟೇಟ್ ಬಂದರೆ ಮಾತ್ರ ನೀವು ನಿಮ್ಮ ಅಂಕಗಳನ್ನ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಅದನ್ನ ಬಂದ್ಬಿಟ್ಟು ಲಿಂಕ್ ಕೂಡ ಜನರೇಟ್ ಕೂಡ ಮಾಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡಿ. ಇನ್ನು ಮೈನ್ ಥಿಂಗ್ ಏನಂದ್ರೆ, CT ಎಕ್ಸಾಮ್ ನಡೀತಲ್ಲ, ಅಲ್ಲಿ ಒಬ್ಬ ವಿದ್ಯಾರ್ಥಿ ಸ್ಕ್ಯಾಮ್ ಮಾಡಿದ್ಲು. ಏನಂದ್ರೆ ಗಣಿತ ಪರೀಕ್ಷೆಯಲ್ಲಿ ಸಿಕ್ಕು ಬಿದ್ದಿಲ್ಲ ಒಬ್ಳು ನಕಲಿ ಅಭ್ಯರ್ಥಿ. ಅವಳಿಗೆ KA ಬಂದ್ಬಿಟ್ಟು ಏನ್ ಮಾಡಿದೆ ಅಂದ್ರೆ, ಅವಳಿಗೆ ಏನು ಕ್ರಮ ಕೈಗೊಳ್ಳೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದೆ. ಯಾಕೆ ಅಂದ್ರೆ ಏಪ್ರಿಲ್ 17ರಂದು ಒಬ್ಬ ಮಹಿಳಾ ಏನಂದ್ರೆ ಅವಳು ಫೇಸ್ ಸ್ಕ್ಯಾನ್ ಮಾಡಿ ಅವಳು ಗುರುತು ಹಚ್ಚಾಗ ಗೊತ್ತಾಗಿದೆ ಏನಂದ್ರೆ ಅವಳು ನಕಲಿ ಅಭ್ಯರ್ಥಿ, ಫೇಕ್ ಅಭ್ಯರ್ಥಿ ಅಂತ ಕೂಡ ಮಾಹಿತಿ ಬಂದಿದೆ. ಆ ಅದನ್ನ ವಿಡಿಯೋ ಸಮೇತ ವರದಿ ಮಾಡಕ್ಕೆ KAಗೆ ಸೂಚನೆ ಕೂಡ ಕೊಟ್ಟಿತ್ತು. ನಕಲಿ ಅಭ್ಯರ್ಥಿ ಬಂದ್ಬಿಟ್ಟು ಅವಳಿಗೆ ವಂಚನೆ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಯಾಕೆ ಅಂದ್ರೆ ಆಕೆ ಬಂದ್ಬಿಟ್ಟು PUC ಎಕ್ಸಾಮ್ 1 ನಲ್ಲಿ ಫೇಲ್ ಆಗಿದ್ದಾಳಂತೆ. ಆ ಕಾರಣಕ್ಕಾಗಿ ಆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ. ಬಟ್ ಕುಟುಂಬದವರಿಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತೆ. ಬಟ್ ಕುಟುಂಬದವರು ಬಹಳ ಒತ್ತಾಯ ಕೂಡ ಮಾಡ್ತಾ ಇದ್ರು. ಪಾಲಕರ ಒತ್ತಾಯಕ್ಕೆ ಮಣಿದಿ ಆಕೆ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಫ್ರೆಂಡ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಕೂಡ ಮಾಡ್ಕೊಂಡು ಅಲ್ಲಿ ಫೋಟೋಶಾಪ್ ಅಲ್ಲಿ ತನ್ನ ಸ್ನೇಹಿತೆಯ ಪ್ರಶ್ನೆ ಪತ್ರಿಕೆಗೆ ತನ್ನ ಸ್ನೇಹಿತೆಯ ಹಾಲ್ ಟಿಕೆಟ್ಗೆ ಈಕೆಯ ಫೋಟೋ ಅಂಟಿಸ್ಬಿಟ್ಟು ಹಾಜರಾಗಿದ್ದಾಳೆ ಅಂತ ಹೇಳಿ ಪ್ರಾಂಶುಪಾಲರು ವರದಿ ಕೂಡ ಸಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಆಕೆಯನ್ನು ಕೂಡ ಏನಂದ್ರೆ ಈ ರೀತಿ ಏನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಮಿಸ್ಟೇಕ್ಸ್ ಇಸ್ ಮಿಸ್ಟೇಕ್ಸ್. ಏನೇ ಮಾಡಿದ್ರು ಕೂಡ ನೋಡಿ, ಕೆಲವೊಬ್ರು ಪೋಷಕರು ಇರ್ತಾರೆ, ಯಾವ ರೀತಿ ಒತ್ತಡ ಹಾಕಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಕೂಡ ಮಾಡ್ತಾರೆ ಅಂತ ಹೇಳಿ ಈ ವಿಷಯ ಕೂಡ ಬೆಳಕಿಗೆ ಬಂದಿದೆ. ನೋಡಿ ನಂಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂಡ್ ನಿಮ್ದು ಎಲ್ಲ ಮಾರ್ಕ್ಸ್ ಎಂಟ್ರಿ ಕೂಡ ಇದೆ, ಅವರು ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.